ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಉಚಿತವಾಗಿ ವಿದ್ಯುತ್ ಪಡೆಯುವಂತಹ ಗೃಹ ಜ್ಯೋತಿ ಯೋಜನೆಯಲ್ಲಿ ಸರ್ಕಾರ ಈಗ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಹಾಗಾದ್ರೆ ಆ ಒಂದು ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆಯಲ್ಲಿ ಒಂದು ಚೇಂಜಸ್ ಅನ್ನ ಮಾಡಿದ್ದಾರೆ. ಆ ಒಂದು ಚೇಂಜಸ್ ಏನಪ್ಪಾ ಅಂತ ನೋಡೋದಾದ್ರೆ 48 ಯೂನಿಟ್ ಒಳಗಡೆ ಯಾರು ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅವರಿಗೆ 10% ಬದಲಿಗೆ 10 ಯೂನಿಟ್ ಗಳನ್ನ ಎಕ್ಸ್ಟ್ರಾ ಕೊಡುವಂತದ್ದು. ಯಾಕೆ ಈ ರೀತಿಯಾಗಿ ಚೇಂಜಸ್ ಅನ್ನ ಮಾಡಿದರೆ ಅಂತ ನೋಡೋದಾದ್ರೆ, ಸರ್ಕಾರ ಹೇಳಿತು ನೀವು ಹಿಂದಿನ ವರ್ಷದಲ್ಲಿ ಏನು ಸರಾಸರಿ ಯೂನಿಟ್ ಅನ್ನ ಯೂಸ್ ಮಾಡ್ತಾರ, ವಿದ್ಯುತ್ ಯೂನಿಟ್ ಅನ್ನ ಯೂಸ್ ಮಾಡ್ತೀರಾ, ಅದರ ಬೇಸಿಸ್ ಮೇಲೆ ಪ್ಲಸ್ ಅದರ ಜೊತೆಗೆ ನಿಮ್ಗೆ 10% ಎಕ್ಸ್ಟ್ರಾ ಕೊಡ್ತೀವಿ. ಅದಕ್ಕಿಂತ ನೀವೇನಾದ್ರೂ ಜಾಸ್ತಿ ಯೂನಿಟ್ ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಉಚಿತ ವಿದ್ಯುತ್ ಬಿಲ್ ಸಿಗೋದಿಲ್ಲ. ಸರಾಸರಿ ಪ್ಲಸ್ ಆ ಸರಾಸರಿ ಮೇಲೆ 10% ಎಕ್ಸ್ಟ್ರಾ ಅದರ ಒಳಗಡೆ ನೀವು ಯೂಸ್ ಮಾಡ ನಿಮ್ಗೆ ಉಚಿತ ಸಿಗುತ್ತೆ, ಇಲ್ಲಾಂದ್ರೆ ಸಿಗೋದಿಲ್ಲ ಅಂತ ಹೇಳಿತ್ತು. ಸೊ ಇಲ್ಲಿ ಕೆಲವರಿಗೆ ತುಂಬಾ ಜನರಿಗೆ ಏನಾಗ್ತಾ ಇತ್ತು ಅಂತಂದ್ರೆ ತಿಂಗಳಿಗೆ 20, 30, 10 ಈ ರೀತಿಯಾಗಿ ಅವರು ಯೂನಿಟ್ ಗಳನ್ನ ತಿಂಗಳಿಗೆ ಯೂಸ್ ಮಾಡ್ತಾ ಇದ್ರು. ತುಂಬಾ ಜನರು ಈ ರೀತಿಯಾಗಿ ಯೂಸ್ ಮಾಡ್ತಾ ಇದ್ರು. ಸೊ ಇಂಥವ್ರಿಗೆ ಕೇವಲ 2 ಅಥವಾ 3 ಯೂನಿಟ್ ಅಂತಂದ್ರೆ ಇಲ್ಲಿ 30 ಯೂನಿಟ್ ಅನ್ನ ಅವರು ಸರಾಸರಿ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಿಂಗಳಿಗೆ ಅವ್ರಿಗೆ ಕೇವಲ 10% ಅಂದ್ರೆ 3 ಯೂನಿಟ್ ಮಾತ್ರ ಸಿಗ್ತಾ ಇತ್ತು. ಅದ್ರ ಮೇಲೆ ಏನಾದ್ರೂ ಅವರು ಯೂನಿಟ್ ಅನ್ನ ಯೂಸ್ ಮಾಡ್ತಿದ್ರು ಅಂತಂದ್ರೆ ಅವರು ಪೂರ್ತಿ ಬಿಲ್ ಅನ್ನ ಕಟ್ಟಬೇಕಾಯಿತು. ಆದ್ರೆ ಈಗ ಸರ್ಕಾರ ಚೇಂಜಸ್ ಅನ್ನ ಮಾಡಿದ್ರೆ 48 ಯೂನಿಟ್ ಒಳಗಡೆ ಯಾರ್ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳಿಗೆ ಅವ್ರಿಗೆ ಶೇಕಡ 10% ಬದಲಿಗೆ 10 ಯೂನಿಟ್ ಗಳನ್ನ ಕೊಡ್ತೀವಿ. ಸೊ ಅವರು 10 ಯೂನಿಟ್ ಗಳವರೆಗೂ ಯೂಸ್ ಮಾಡಬಹುದು. ಅಂತಂದ್ರೆ ನಾವು ಸರಾಸರಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಸರಾಸರಿ 30 ಯೂನಿಟ್ ಗಳನ್ನ ಪ್ರತಿ ತಿಂಗಳು ಯೂಸ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಅದರ ಜೊತೆಗೆ 10% ಬದಲಿಗೆ 10 ಯೂನಿಟ್ ಗಳನ್ನು ಇಲ್ಲಿ ಸರ್ಕಾರ ಎಕ್ಸ್ಟ್ರಾ ಕೊಡ್ತಾ ಇರುವಂತದ್ದು. ಅಂದ್ರೆ 30 ಪ್ಲಸ್ 10 40 ಯೂನಿಟ್ ಗಳವರೆಗೆ ಅವರು ಪ್ರತಿ ತಿಂಗಳು ಯೂಸ್ ಮಾಡಬಹುದು. ಇದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ನೀವು ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ, 48 ಯೂನಿಟ್ ಗಳ ಒಳಗಡೆ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ನಿಯಮ ಅನ್ವಯ ಆಗುತ್ತೆ. 48 ಯೂನಿಟ್ ಒಳಗಡೆ ಯಾರೆಲ್ಲ ಯೂಸ್ ಮಾಡ್ತಾ ಇದ್ರ ನಿಮ್ಗೆ 10% ಬದಲಿಗೆ 10 ಯೂನಿಟ್ ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾರು 48 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನ ಯೂಸ್ ಮಾಡ್ತಿದಾರ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಸರ್ಕಾರ ಇವತ್ತಿನ ಸಂಪುಟ ಸಭೆಯಲ್ಲಿ ಈ ಒಂದು ತೀರ್ಮಾನವನ್ನು ತಗೊಂಡಿದೆ. ಇದು ಮುಂದಿನ ತಿಂಗಳಿಂದ ಅನ್ವಯ ಆಗುತ್ತೆ ಅಂತ ಇಲ್ಲಿ ಇಂಧನ ಸಚಿವರಾದಂತಹ KJ ಜಾರ್ಜ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್. ಸ್ನೇಹಿತರೆ, ಇದೇ ರೀತಿಯಂತ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.